1 year ಹೆಂಗೆ ಎಷ್ಟು ಬೇಗ ಆಯ್ತು ಅಂತ. ಹೌದಾ? ऑन हो गया। ಹಾಯ್ ಗೈಸ್, ಗುಡ್ ಮಾರ್ನಿಂಗ್. 11 o'clock ಆಗಿದೆ, ಟೈಮು ಆಲ್ಮೋಸ್ಟ್ 11 ಆಗಿದೆ. ಪ್ಯಾರೋಲಿ ಚೆಕ್ಔಟ್ ಮಾಡಿಕೊಂಡು ಫುಡ್ ಸ್ಲಿಂಗಿಗೆ ಹೋಗ್ತಿದ್ದೀವಿ. ಸೊ ಇವತ್ತು ಫುಲ್ ಡೇ ಟ್ರಾವೆಲಿಂಗ್ ಅನ್ಸುತ್ತೆ. 3.5 hour ಬೇಕು ಇಲ್ಲಿಂದ ಫುಡ್ ಸ್ಲಿಂಗ್ ಹೋಗೋಕ್ಕೆ. ಇವತ್ತು Feb 10th, ಸೊ ನಮ್ಮ ಆ್ಯನಿವರ್ಸರಿ ದಿನ ಫುಲ್ ಟ್ರಾವೆಲ್ ಮಾಡ್ತಿದ್ದೀವಿ. ಇವತ್ತು ಡೇ ಇನ್ ಅವರ್ ಲೈಫ್ ಆನ್ ಅವರ್ ಆ್ಯನಿವರ್ಸರಿ ಅಂತ ಅಂದ್ಕೊಂಡಿದ್ದೀನಿ. ಫುಲ್ ಇದೇ ಆಗುತ್ತೆ ಅನ್ಸುತ್ತೆ ಟ್ರಾವೆಲಿಂಗ್ ಎಲ್ಲ. ಸೊ ಏನೇನು ಮಾಡ್ತೀವಿ ಇವತ್ತು ಅಂತ ಸೊ ವಿಡಿಯೋಲಿ ತೋರಿಸ್ತೀನಿ. ಫುಡ್ ಸ್ಲಿಂಗಿಗೆ ಹೋಗಿ ಅಲ್ಲಿ ಒಂಚೂರು ಲೋಕಲ್ ಇದು ಎಕ್ಸ್ಪ್ಲೋರ್ ಮಾಡೋಣ ಅಂತ. ಮಿಸ್ ಮಾಡ್ಕೋತೀವಿ ಪ್ಯಾರೋನ. ಇವಾಗ ಹಾಯ್, ಮಿಸ್ ಮಾಡ್ಕೋತೀಯ ಭೂತಾನ್? ಆಲ್ರೆಡಿ ಒಂಥರ ಮಿಸ್ಸಿಂಗ್ ಫೀಲ್ ಸ್ಟಾರ್ಟ್ ಆಗ್ಬಿಟ್ಟಿದೆ. ಒಂಥರ ಫುಲ್ ಆಫ್ ಪಾಸಿಟಿವಿಟಿ ಇತ್ತು ಈ ವೀಕ್ ಫುಲ್ಲು. ಎಲ್ಲ ಹ್ಯೂಮನ್ಸ್ ಆಗಲಿ ಎಲ್ಲನೂ ಅಷ್ಟೇ ಅಲ್ವಾ. ಒಂದು ಮನೆ ನೋಡಿದ್ರೂ ಏನೋ ಒಂಥರ ಪಾಸಿಟಿವ್ ವೈಬ್ಸ್ ಬರ್ತಿತ್ತು. ಚೆನ್ನಾಗಿದೆ, ತುಂಬ ಪೀಸ್ಫುಲ್ ಆಗಿತ್ತು. ಹೌದು, ಚೆನ್ನಾಗಿತ್ತು. ಈಗ ವಿತ್ ಲಾಟ್ಸ್ ಆಫ್ ಮೆಮೊರೀಸ್ ವಾಪಸ್ ಇಂಡಿಯಾಗೆ ಹೋಗ್ತೀವಿ. ನಾಳೆ ಇದೆ ನಮ್ಮ ಫ್ಲೈಟು. ಸೊ ಇವತ್ತು ಫುಡ್ ಸ್ಲಿಂಗಲ್ಲಿ ಸ್ಟೇ ಇರುತ್ತೆ. 7 ಗಂಟೆಗೆ ಅಜಯ್ ವಿಷಯ ಮಾಡಿಲ್ಲ ನನಗೆ, 12ಗೆ ವಿಶ್ ಮಾಡಲಿಲ್ಲ ನಾನು. 12 ಈಗ ಹೇಳಿ ವಿಶ್ ಮಾಡಿ ಮುಗ್ಗೋಗಿರ್ತಿತ್ತು ಇಷ್ಟೊತ್ತಲ್ಲಿ. ನೋಡೋದು ನೆನಪಿಲ್ಲ ನಿಂಗೆ? ನಂಗೆ ಯಾವಾಗ 9 ಗಂಟೆಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ನನಗೆ ಗೊತ್ತು 9 to 9:30 ಒಳಗೆ ನಾನು ಕೊಟ್ಟಿದ್ದು. ಓಕೆ, ಸೊ ಈಗ ಹೊರಟಿದ್ದೀವಿ. ಸೊ ಫುಡ್ ಸ್ಲಿಂಗಲ್ಲಿ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋನ. ಸೊ ಅಲ್ಲೇನಾದ್ರು ವ್ಯೂ ಚೆನ್ನಾಗಿರೋದು ಎಲ್ಲ ಬಂದರೆ ತೋರಿಸ್ತೀನಿ. ಸೇಮ್ ರೂಟಲ್ಲೇ ಹೋಗ್ತೀವ, ಡಿಫ್ರೆಂಟ್ ರೂಟಲ್ಲಿ ಹೋಗ್ತೀವ ಗೊತ್ತಿಲ್ಲಲ್ಲ. ಸೇಮ್ ರೂಟಲ್ಲ, ಮೊನ್ನೆ ಬಂದಿದ್ದ ರೂಟಲ್ಲೇ ಹೋಗ್ತೀವ. ಶೆಕಿ ಇರ್ಬೋದು. ಎಸ್ಪೆಷಲಿ ಪಾರೋ ಸಿಟಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಲ್ಲಿ ಹಿಮಾಲಯನ್ ರೇಂಜಸ್ ಇದ್ದಿದ್ದಕ್ಕೆ ವಿಡಿಯೋ ಒಂಚೂರು ಶೇಕಿ ಇದೆ ಅನ್ಸುತ್ತೆ. ಕದಲಿಸ್ತಿದ್ದೀವಿ, ಕಾರಲ್ಲಿ ಹೋಗ್ತಿದ್ದೀವಿ. ಸೊ ಹಾಗಾಗಿ ಒಂಚೂರು ಶೇಕಿ ಇರ್ತದೆ ವಿಡಿಯೋ ಅಲ್ವಾ. ಸೊ ಯಾ, ಓಕೆ, ಲೆಟ್ಸ್ ಗೆಟ್ ದಿಸ್ ವ್ಲಾಗ್ ಸ್ಟಾರ್ಟೆಡ್. ಸೀರಿಯಸ್ ಆಗಿ ಕೂತ್ಕೊಂಡು ಏನ್ ಯೋಚನೆ ಮಾಡ್ತಾ ಇದೀಯಾ? ಸುಮ್ನೆ ಏನೋ ಯೋಚನೆ ಮಾಡ್ತಾ ಇದೀನಿ. 1 year ಹೆಂಗೆ ಎಷ್ಟು ಬೇಗ ಆಯ್ತು ಅಂತ. ಹೌದಾ? ನಾನು ರೀಲ್ಸ್ ತೋರಿಸಿದ್ರು ಸೀರಿಯಸ್ ಆಗಿ ಕೂತ್ಕೊಂಡು ನೋಡ್ತಾ ಇದೀಯಾ? 1 year ಇಷ್ಟು ಬೇಗ ಆಗೋಯ್ತಾ? ನನ್ ದಿನಗಳು ನಿನ್ ಜೊತೆ ಬೇಗ ಕಳಿಬಾರ್ದು ಅಂತ ಅನ್ಸುತ್ತೆ. ಯಾಕೆ? ನಿಧಾನಕ್ಕೆ ಹೋಗ್ಲಿ ಟೈಮು. ಏನು 1 ವರ್ಷ ಇಷ್ಟು ಬೇಗ ಆಗೋದ್ರೆ ಯು ಆರ್ ದ ಬೆಸ್ಟ್. ಥ್ಯಾಂಕ್ ಯು ಕಣ್ಣಮ್ಮ. ಯು ಆರ್ ದ ಬೆಸ್ಟ್. ಬೆಸ್ಟ್ ಅಷ್ಟೇ, ಸ್ಟಕ್. ಅಲ್ಲೋಡಿ ಅಲ್ಲಿ ಕುರುಕುಲ್ ಸುಬ್ಬ ಏನು ಮಾಡ್ತಾ ಇದೆ ಅಂತ. ನಮ್ಮ ಆ್ಯನಿವರ್ಸರಿ ದಿನ ಫುಲ್ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡೋದು ಬಿಟ್ಟು ಕುರುಕುಲ್ ತಿನ್ಕೊಂಡಿದ್ದೆ. ಸೂಪರ್ ಆಗಿದೆ. ಆಕ್ಚುಲಿ ಇದು ಫಸ್ಟ್ ಟೈಮ್ ತಿಂತಾರ ನಾನು. ಏನು ಪಾಪ್ಕಾರ್ನ್ ತಿಂದಿದ್ಯಲ್ಲ? ನೆನಪಿಲ್ಲ, ತುಂಬಾ ಕಮ್ಮಿ. ಯೂಶುವಲಿ ಆಯ್ತು, ಸೌಂಡ್ ನಿಲ್ಸು, ನಾನು ಮಾತಾಡ್ಬೇಕು ಪ್ಲೀಸ್. ನನಗೂ ತಗೋಬಾ, ನನಗೂ ಹಸಿವಾಗ್ತಾ ಇದೆ. ಸ್ನ್ಯಾಕ್ಸ್ ಆದರೂ ಆರ್ಡ್ರ್ ಮಾಡು, ಕಾಫಿ ಕೊಡು, ಕಾಫಿ ಆರ್ಡ್ರ್ ಮಾಡು, ಕೊಡು ಅಲ್ಲ ಆರ್ಡ್ರ್ ಮಾಡು.
ಹೇಳ್ತೀಯ ವಿಡಿಯೋದಲ್ಲಿ ಏನ್ ಅನ್ಕೋತಾರೆ, ಈ ಹುಡ್ಗ ಕರ್ಕೊಂಡೋಗಿ ಒಂದ್ ಕಾಫಿನೂ ಕೊಡ್ಸಲ್ವಾ ಅಂತ ಅನ್ಕೋತಾರೆ. ನಾವೆಲ್ಲ ಹೇಳಿದ್ದು 6:30 ಆಯ್ತಲ್ಲ ರೆಸ್ಟೋರೆಂಟ್ ಕಾಲ್ ಮಾಡು ಅಂತ ಹೇಳಿದ್ ನನಗೆ. ನೀನ್ ಕೊಡ್ಸಲ್ಲ ಅಂತಲ್ಲ, ನಾನೇನು ಹೇಳದ್ ನನಗ್ ಕೊಡ್ಸಲ್ಲ ಅಂತ. ಇಷ್ಟು ದಿನ ಬುದ್ಧನಾಗ್ ಬಂದಾಗ್ಲೂ ಒಂದು ದಿನ ಆಫ್ ದ ಕ್ಯಾಮ್ರಾ ಕೇಳಲಿಲ್ಲ. ಏನು ನಾನು ಏನಾದ್ರು ಸ್ನಾಕ್ಸ್ ಆರ್ಡರ್ ಮಾಡ್ತೀನಿ, ನೀನ್ ಮಾಡ್ಕೋಕಂದ ನಂಗೇನ್ ಬೇಡ ಹೊಟ್ಟೆ ತುಂಬಿದೆ ಅಂತ. ವಿಡಿಯೋ ಆನ್ ಮಾಡಿದ್ರೆ ಆ ವಿಡಿಯೋದಲ್ಲಿ ನಿಜ ಹಸಿವಾಗ್ತಾ ಇದೆ ಅದಕ್ಕೆ. ಮ್ಯಾಗಿ ತಿಂದಲ್ಲ ನಾನೇನ್ ಹೇಳೋದು, ಮಧ್ಯಾಹ್ನ ಆರಾಮಾಗಿ ಫ್ರೈಡ್ ರೈಸ್ ತಿನ್ನು ಅಂದೆ. ನಮ್ಗೆ ಸೌತ್ ಇಂಡಿಯನ್ ಫುಡ್ ಬೇಕನ್ನಿಸ್ತಿದೆ. ದೋಸೆ ಬೇಕು ನಂಗೆ. ವೆಜ್ ಫ್ರೈಡ್ ರೈಸ್ ಹೇಳಿದ್ದು ಅಲ್ಲ, ದೋಸೆ ಬೇಕು ನಂಗೆ. ಇಲ್ಲಿ ದೋಸೆ ಸಿಗಲ್ವ? ಪ್ಯಾಕಿಂಗ್ ಮುಗಿಸಿದ್ವಿ, ಬೆಳಗ್ಗೆಗೆ 8 o'clockಗೆಲ್ಲ ಬಿಡಬೇಕು. ಸೊ ಹಾಗಾಗಿ ಈಸಿ ಆಗಲಿ ಅಂತ ಪ್ಯಾಕಿಂಗ್ ಮುಗಿಸಿದ್ದೀವಿ. ನೀನು ಮುರ್ರ ಸೌಂಡ್ ಬರ್ತಾಯಿದೆ. ಪ್ಯಾಕಿಂಗ್ ಮುಗಿಸಿದ್ದೀವಿ. ಡಿನ್ನರ್ ಟೈಮ್ಗೆ ಕೇಕ್ ಹೇಳಿದ್ದೀವಿ ಅವರಿಗೆ, ಬಟ್ ಸ್ಟಿಲ್ ನೋಡೋಣ ಏನು ತರಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಸಿಗುತ್ತೋ ಇಲ್ವೋ ಗೊತ್ತಿಲ್ಲ ನಮಗೆ. To the city streets, we began to feel the fire. We rise like tall buildings as the chemicals they take us higher. The night's young and it's just begun as she puts her hand in mine. We wanna chase the night, wanna dance to the light, pull the stars from the sky, just two hearts running wild. Never sleep, never stop, as we shout from the top. We're gonna be two hearts running wild. So our anniversary meal ಹೆಂಗಿದೆ ಅಜ್ಮ? ಚಿಕನ್ ಮಂಚೂರಿ ಸೂಪರ್ ಆಗಿದೆ. some rice dal emadachi. So yeah, we are enjoying our anniversary meal. ಆಯ್ತು ಈಗ. ಸೊ ಚೆನ್ನಾಗಿತ್ತು, ಸಿಂಪಲ್ ಸೆಲೆಬ್ರೇಷನ್ಸ್ ಇಬ್ರೆ. ಸೊ ಆಫ್ ಕೋರ್ಸ್ ಫ್ಯಾಮಿಲಿನ ಮಿಸ್ ಮಾಡ್ಕೋತಾ ಇದೀವಿ ಹೋದ್ಮೇಲೆ. ಸೊ ಡಿನ್ನರಿಗೆ ಹೋಗ್ತೀವಿ ಎಲ್ಲಾರು. ಆಫ್ ಕೋರ್ಸ್ ಫ್ಯಾಮಿಲಿ ಟೈಮ್ ಈಸ್ ಮೋರ್ ಇಂಪಾರ್ಟೆಂಟ್. ಹೋಗ್ತೀವಿ. ಸೊ ಈಗ ಸದ್ಯಕ್ಕೆ ಇಬ್ರೆ ಆನಿವರ್ಸರಿ ಡಿನ್ನರ್ನ ಎಂಜಾಯ್ ಮಾಡ್ತಾ ಇದ್ದೀವಿ. ಆಫ್ಟರ್ ಕಟಿಂಗ್ ಲೈಕ್ ಡಿನ್ನರ್ ಮಾಡಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಪೋಲ್ ಏರಿಯಾ ಹತ್ರ ಕೂತಿದ್ವಿ. ಆ್ಯಂಡ್ ಅನ್ಕೋತಾ ಇದ್ವಿ ನಾವು ಫೆಬ್ 10th ನಾವು ಹೊರಟ್ಬಿಡ್ಬೇಕಿತ್ತು ಬೆಂಗಳೂರಿಗೆ ಅಂತ. ಆ್ಯಂಡ್ ಏನೂ ಇರಲಿಲ್ಲ ನಮ್ಮ ಆ್ಯನಿವರ್ಸರಿ ದಿನ. ಸುಮ್ಮನೆ ಲೈಕ್ ಫುಡ್ ಸ್ಲಿಂಗಿಗೆ ಹೋಗಿ ರೂಮ್ ಚೆಕ್ ಇನ್ ಆಗಿ ಮತ್ತೆ ಕೇಕ್ ಸೆಲೆಬ್ರೇಷನ್ಸ್ ಅಷ್ಟೇ ಇದ್ದಿದ್ದು. ಆ್ಯಂಡ್ ಫ್ಯಾಮ್ಲಿನ ತುಂಬ ಮಿಸ್ ಮಾಡ್ಕೊಂಡ್ವಿ. 11th ನಮಗೆ ಫ್ಲೈಟ್ ಇದ್ದಿದ್ದು, ಆಫ್ಟರ್ನೂನ್ ಇತ್ತು ಒಂದು 12 o'clock ಹಾಗೆ. ಡ್ಯಾಡಿ ಬಂದಿದ್ರು ನಮ್ಮನ್ನ ಪಿಕ್ ಮಾಡ್ಕೊಂಡು ಹೋಗೋಕ್ಕೆ ಏರ್ಪೋರ್ಟಿಂದ. ಆ್ಯಂಡ್ ಇಲ್ಲಿಂದ ಆಚೆಗೆ ಏನೇನು ಆಗುತ್ತೋ ಇಟ್ಸ್ ಅ ಕಂಪ್ಲೀಟ್ಲಿ ಸರ್ಪ್ರೈಸ್. ನೋಡಿ ಚೆನ್ನಾಗಿದೆ, ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ.
ಬನ್ನಿ ಚೆನ್ನಾಗಿತ್ತು, ಥ್ಯಾಂಕ್ ಯು. Pull the stars from the sky, just two hearts running wild. Never sleep, never stop, as we shot from the top. ವಾರ್ಷಿಕೋತ್ಸವದ ಶುಭಾಶಯಗಳು. ಫೋಟೋ ಬಾಂಬೆ ಎಲ್ರದ್ದು ಆಯ್ತಾ? ಮಿಸ್ ಆಗ್ಬಿಟ್ಟಿದೆ. ನನಗೆ ಅಜಯ್ಗೆ ಒಂದು ಚೂರು ಕ್ಲೂ ಕೊಡದೆ ಮಾಡಿದ್ದಾರೆ ಇವರು. ಇಷ್ಟೆಲ್ಲ ಫ್ಯಾಮ್ಲಿ ಎಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ಚೂರು ಐಡಿಯಾ ಇಲ್ಲ ನನಗೆ ಅಜಯ್ಗೆ ಈ ಥರ ಮಾಡ್ತಾರೆ ಅಂತ. ಆ್ಯಂಡ್ ನಾನು ಮೊದಲೇ ಹೇಳ್ದಂಗೆ ಡ್ಯಾಡಿ ಬಂದಿದ್ರು ನಮ್ಮನ್ನ ಪಿಕ್ ಮಾಡ್ಕೊಂಡು ಹೋಗೋಕ್ಕೆ ಏರ್ಪೋರ್ಟಿಂದ. ಆ್ಯಂಡ್ ನಮ್ಮ ಅಜ್ಜಿ ತಾತನ ನೋಡಿದ್ರು ನನಗೊಂದು ಚೂರು ಐಡಿಯಾ ಬಂದಿಲ್ಲ ಅವರು ಇದಕ್ಕೆ ಬಂದಿದ್ದಾರೆ ಅಂತ, ಆ್ಯನಿವರ್ಸರಿ ಸರ್ಪ್ರೈಸ್ಗೆ ಅಂತ. ನೆಕ್ಸ್ಟ್ 2 ಡೇಸ್ಗೆ ಲೈಕ್ ನನ್ನ ತಂಗಿ ಬರ್ಡೇ ಇದ್ದಿದ್ದರಿಂದ ಅದಕ್ಕೋಸ್ಕರ ಬಂದಿದ್ದಾರೆ ಅಂದ್ಕೊಂಡು ನಾನು ಸುಮ್ಮನೆ ಆಗೋದೆ. ಈಗ ಅದೆಲ್ಲ ಪಝಲ್ಸ್ ಎಲ್ಲ ಜಾಯಿನ್ ಮಾಡಿದ್ರೆ ಓಕೆ ಎಷ್ಟೊಂದು ಕ್ಲೂಸ್ ಇತ್ತು, ನಮ್ಗೆ ಅದು ಗೊತ್ತೇ ಆಗಿಲ್ಲ ಅಂತ ಅನಿಸುತ್ತೆ. ನಮ್ಮ ಪ್ಲ್ಯಾನ್ ಇದ್ದಿದ್ದು ನಮ್ಮದು, ನಾನು ಮೊದಲೇ ಹೇಳ್ದಂಗೆ ಆಫ್ಟರ್ನೂನ್ ಫ್ಲೈಟ್ ಇದ್ದಿದ್ದು. ಈವ್ನಿಂಗ್ ಆಯಿತು, ಆಲ್ಮೋಸ್ಟ್ ನಾನು ಮನೆಗೆ ಬರೋಷ್ಟರಲ್ಲಿ 7 o'clock ಏನೋ ಆಯ್ತು ಅನಿಸುತ್ತೆ. ಟಯರ್ಡ್ ಆಗಿಬಿಟ್ಟಿರುತ್ತೆ, ಸೊ ಊಟ ಮಾಡಿ ಡೈರೆಕ್ಟ್ ಮಲಗಿಬಿಡೋದು ಅಂತ. ಹಾಗಾಗಿ ಅಜಯ್ಗೆ ನಾನ್ ವೆಜ್ ತಿನ್ಬೇಕಂತ ಅನಿಸ್ತಿತ್ತು ಅಂತ ಮಮ್ಮಿ ಬಿರಿಯಾನಿ ಅದೆಲ್ಲ ಮಾಡಿರ್ತೀನಿ ಬನ್ನಿ ಅಂತ ಹೇಳಿದರು. ಆ್ಯಂಡ್ ನಾವು ನೆಕ್ಸ್ಟ್ ಡೇ ಅಜಯ್ ಮನೆಗೆ ಹೋಗೋದು ಅಂತ ಪ್ಲ್ಯಾನ್ ಇದ್ದಿದ್ದು. ಅಷ್ಟೇ ಪ್ಲ್ಯಾನ್ ಅಂದ್ಕೊಂಡಿದ್ದು. ನೆಕ್ಸ್ಟ್ ವೀಕೆಂಡ್ ಯಾವಾಗಲಾದ್ರೂ ಫ್ಯಾಮ್ಲಿ ಜೊತೆ ಲಂಚ್ ಅಥವಾ ಡಿನ್ನರಿಗೆ ಹೋಗೋಣ, ಫ್ಯಾಮ್ಲಿ ಜೊತೆನೂ ಸೆಲೆಬ್ರೇಟ್ ಮಾಡ್ಕೊಳ್ಳೋಣ. ಯಾಕಂದರೆ ನೀವು ಮುಂಚೆ ನೋಡಿದಂಗೆ ನಾವಿಬ್ಬರೇ ಸೆಲೆಬ್ರೇಟ್ ಮಾಡಿಕೊಂಡು ಆ್ಯನಿವರ್ಸರಿ. ಆ್ಯಂಡ್ ಅದು ಆಬ್ವಿಯಸ್ಲಿ ನಮಗೂ ಬೇಜಾರಾಯಿತು ಆ್ಯಂಡ್ ನಮ್ಮ ಪೇರೆಂಟ್ಸ್ಗೂ ಬೇಜಾರಾಗಿರುತ್ತೆ, ಇಬ್ಬರೇ ಸೆಲೆಬ್ರೇಟ್ ಮಾಡ್ತಿದ್ದಾರೆ ಫಸ್ಟ್ ಆ್ಯನಿವರ್ಸರಿ ಅಂತ. ಹಾಗಾಗಿ ನಾವು ವೀಕೆಂಡ್ ಯಾವಾಗಲಾದ್ರೂ ಒಂದ್ಸತಿ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ವಿ. ಇದು ನೋಡಿದ್ರೆ ಫುಲ್ ಕಂಪ್ಲೀಟ್ ಟ್ವಿಸ್ಟ್ ಮಾಡಿಬಿಟ್ರು. ಎಲ್ಲರೂ ಒಂಥರ ಜೊತೆಲಿ ಸೇರಿ ಮಾಡಿದ ಒಂಥರ ಖುಷಿ ಆಯಿತು, ಒಂಥರ ಏನೋ ಒಂಥರ ಅಳುನೂ ಬಂತು, ಒಂಥರ ಖುಷಿಗೆ ಅಳು ಬಂತು. ಲೈಕ್ ಐ ಡೋಂಟ್ ನೋ, ನಂಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ.
ಥ್ಯಾಂಕ್ ಯು ಸೋ ಮಚ್ ಎಲ್ಲ ಫ್ಯಾಮಿಲಿ ಮೆಂಬರ್ಸ್ಗೆ ಈ ಥರ ಸರ್ಪ್ರೈಸ್ ಮಾಡಿದ್ದಕ್ಕೆ. ತುಂಬ ಖುಷಿ ಆಯಿತು ಸರ್ಪ್ರೈಸ್ ಆ್ಯಂಡ್ ಸೆಲೆಬ್ರೇಷನ್ಸ್ಗೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫ್ಯಾಮಿಲಿ ಮೆಂಬರ್ಸಿಗೆ ಈ ಥರ ಸರ್ಪ್ರೈಸ್ ಮಾಡಿದ್ದಕ್ಕೆ. ಆ್ಯಂಡ್ 1 year ಇಷ್ಟು ಬೇಗ ಕಂಪ್ಲೀಟ್ ಆಯಿತಾ ಅಂತ ಅನಿಸ್ತಿದೆ. ಟೈಮ್ ತುಂಬ ಬೇಗ ಓಡ್ತಿದೆ. ಆ್ಯಂಡ್ ಮೋರ್ ಓವರ್ ನನಗೆ ಮದುವೆ ಮುಂಚೆ ಲೈಕ್ ನಮ್ಮ ಮಮ್ಮಿ ಡ್ಯಾಡಿ ಎಷ್ಟು ಕಂಫರ್ಟ್ ಕೊಟ್ಟಿದ್ರು, ನಮ್ಮ ಮನೇಲಿ ಎಷ್ಟು ಕಂಫರ್ಟ್ ಇತ್ತು ನನಗೆ, ಮದುವೆ ಆದಮೇಲೂ ನಮ್ಮ ಅತ್ತೆ ಮಾವ ಅಷ್ಟೇ ಕಂಫರ್ಟ್ ಕೊಟ್ಟಿದ್ದಾರೆ ನನಗೆ. ಟಚ್ ವುಡ್. ಡೆಕೋರೇಷನ್ಸ್ ಇಷ್ಟ ಆಯಿತು ನಮಗೆ. ಒಂಥರ ವ್ಯಾಲೆಂಟೈನ್ ಥೀಮ್ ಥರ ಇತ್ತು. ನಮ್ಮ ಶಿರಿ ಬುಕ್ ಮಾಡಿದ್ದು ಲಾಸ್ಟ್ ಮಿನಿಟ್ ಆಗಿದ್ದರಿಂದ ಇನ್ಸ್ಟಾಲಿ ಸಮ್ ರ್ಯಾಂಡಮ್ ಪೇಜಿಂದ ಬುಕ್ ಮಾಡಿದ್ದಂತೆ. ಅವಳ ಹತ್ರ ಡೀಟೇಲ್ಸ್ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಅಪ್ಡೇಟ್ ಮಾಡಿರ್ತೀನಿ. ಒಬ್ರು ವಿಡಿಯೋ ಒಬ್ರು ಫೋಟೋ. ಬೇಡ ನೀವು ಏನಿದು ಏನ್ ಕೈ ಅಲ್ಲದಿದೆಯಲ್ಲ ಇನ್ನೊಂದು ಬಾಲು. ಆಯ್ತಪ್ಪ ಶಿರೀಷ ಇವಳು ಮುದ್ದು ಮಾಡ್ಬೇಕಂತೆ. All credits goes to these two mothers. Eggu. Sodikayi. ವೈಟ್ ರೈಸ್ Okay. ಮುದ್ದೆ ಬಾಸ್. Thank you. ಕೊಟ್ಟಿದ್ದೀನಿ ಫುಲ್ಲು. ಓ 1 2 3 ಇದು. ಇನ್ನು ಇತ್ತು ಅನ್ಸುತ್ತೆ. ಇನ್ನು ಇದೆ. ಇನ್ನು ಇದೆ, ಅದಕ್ಕೆ ಎಲ್ಲರೂ ಎಕ್ಸ್ಪ್ರೆಷನ್ ನೋಡ್ತೀನಿ. ವೆಲ್ಕಮ್.
ಈ ವಿಡಿಯೋಗೆ ಔಟ್ರೋನೇ ಕೊಟ್ಟಿಲ್ಲ, ಈಗ ಎಡಿಟ್ ಮಾಡಬೇಕಾದ್ರೆ ನೋಡಿದೆ, ಅವತ್ತು ಸೆಲೆಬ್ರೇಷನ್ಸ್ ಇದರಲ್ಲಿ ಮರ್ತ್ಬಿಟ್ಟಿದ್ದೀನಿ. ದಟ್ಸ್ ಆಲ್ ಫಾರ್ ಟುಡೇಸ್ ವಿಡಿಯೋ. ಹೇಗನ್ನಿಸ್ತು ಅಂತ ಕಮೆಂಟ್ ಮಾಡಿ. ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ನೀವು ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ, ಸೊ ದಟ್ ನಾನು ಯಾವುದೇ ನ್ಯೂ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದ್ಯಾನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.